ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸಚಿನ್ ಬೆಕ್ಕ. ಸ್ನೇಹಿತರೆ, ಹೊಯ್ಸಳ ವಾಸ್ತುಶಿಲ್ಪದ ಮಾಸ್ಟರ್ ಪೀಸ್ ಸೀಲಿಂಗ್ ಆರ್ಟ್ ಅಂತ ಕರಿತೀವಿ. ಇದು ದೊಡ್ಡ ಗದ್ದವಳ್ಳಿಯಲ್ಲಿರ್ತಕ್ಕಂತಹ ಲಕ್ಷ್ಮೀ ದೇವಾಲಯದ ಭುವನೇಶ್ವರಿಯ ಒಂದು ಭಾಗ. ಇದನ್ನು ಕ್ರಿಸ್ತಶಕ 1114ರಲ್ಲಿ ಹೊಯ್ಸಳರ ದೊರೆ ವಿಷ್ಣುವರ್ಧನ ನಿರ್ಮಿಸಿದಂತಹ ಒಂದು ಅದ್ಭುತ ದೇವಾಲಯ. ಈ ಭುವನೇಶ್ವರಿಯಲ್ಲಿರ್ತಕ್ಕಂತಹ ಆನೆ ಶಕ್ತಿಯ ಸಂಕೇತ. ಸಮುದ್ರ ಮಂಥನದಿಂದ ಹೊರಹೊಮ್ಮಿದ ದೈವಿಕೆಯ ಬಿಳಿಯ ಆನೆ. ಇದು ಇಂದ್ರನ ವಾಹನವೂ ಹೌದು. ಸ್ವರ್ಗದ ಅಧಿಪತಿಯಾಗಿರ್ತಕ್ಕಂತಹ ಇಂದ್ರ ತನ್ನ ಪತ್ನಿಯಾಗಿರ್ತಕ್ಕಂತಹ ಶಚಿದೇವಿಯೊಂದಿಗೆ ವಜ್ರಾಯುಧವನ್ನು ಹಿಡಿದು ಐರಾವತದ ಮೇಲೆ ಕುಳಿತು ಹೊರಟಿರ್ತಕ್ಕಂತಹ ದೃಶ್ಯ ಎಲ್ಲರ ಗಮನವನ್ನು ಸೆಳೆಯುತ್ತದೆ. ಅಷ್ಟ ದಿಕ್ಕುಗಳ ದೇವತೆಗಳನ್ನು ಪ್ರತಿನಿಧಿಸುವ ದೇವಾಲಯದ ಈ ಮೇಲ್ಛಾವಣಿಯಲ್ಲಿ ಈ ಇಂದ್ರನ ವೈಭೋಗ ಗಮನ ಸೆಳೆಯುತ್ತದೆ. ಈ ಐರಾವತದ ಆನೆಯನ್ನು ಅದ್ಭುತವಾಗಿರ್ತಕ್ಕಂತಹ ಸೂಕ್ಷ್ಮ ಕೆತ್ತನೆಗಳಿಂದ ಅಲಂಕರಿಸಿರುವುದು ಮತ್ತಷ್ಟು ವಿಶೇಷವನ್ನು ನೀಡುತ್ತದೆ. ಈ ವೃತ್ತಾಕಾರದಲ್ಲಿ ಇರ್ತಕ್ಕಂತಹ ವಿವಿಧ ಭಂಗಿಯ ಶಿಲ್ಪಗಳು ಈ ಭುವನೇಶ್ವರಿಯ ಅಂದವನ್ನು ಮತ್ತಷ್ಟು ಹೆಚ್ಚಿಸಿರ್ತಕ್ಕಂಥದ್ದು ಗಮನಾರ್ಹವಾಗಿರ್ತಕ್ಕಂತಹ ವಿಚಾರ. ಹೀಗೆ ಭುವನೇಶ್ವರಿಯ ಸುತ್ತಲೂ ಸಣ್ಣ ಸಣ್ಣ ಸೂಕ್ಷ್ಮ ಕೆತ್ತನೆಗಳ ಅಲಂಕಾರಗಳು, ಕಮಲದ ಮೊಗ್ಗಿನ ಚಿತ್ರಗಳು ಈ ಭುವನೇಶ್ವರಿಯ ಭಾಗವನ್ನು ಮತ್ತಷ್ಟು ಅಂದಗೊಳಿಸಿದೆ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ನಮಸ್ಕಾರ.